ಜಾಬ್ರೆ ಅವ್ರು ಬರ್ತೀವಿ. ಸಂದೀಪು ತುಂಬ ದಿನ ಆದಮೇಲೆ ಈ ಕಾರ್ನ ಓಡಿಸ್ತಾ ಇದ್ದಾನೆ. ಅವ್ರ ಹೆಂಡ್ತಿ ಗೈಡೆನ್ಸ್ ಕೊಟ್ಬಿಟ್ಟು ಹೋದ್ಲು ಪಾಪ. ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಇವರೆಲ್ಲ ಬರ್ತಾರಾ? ಅಲ್ಲ ಅವ್ಳು ಬರಲ್ಲ, ಸುಮ್ಮನೆ ನಾವು 4 ಜನ. ಸೊ ಪವನ್ ಅಂತೇಳಿ. ಹೌದಾ? ನೀನು ನಿನ್ನೆ ಕೂಡ ಹೆಂಡತಿ ಬಗ್ಗೆ ಹೇಳಿಲ್ಲ. ಇದು ಒಂದೊಂದು ಮೈಕ್ ಕೊಡ್ತೀನಿ. ಇಲ್ಲ ಐತೆ ನೀನ್ ಹೇಳು ಪವನ್. ಏನ್ ಅನಿಸ್ತು ಟ್ರಿಪ್ ಬಗ್ಗೆ? ಆಗಿದೆ ಬ್ರೋ, ನೆಕ್ಸ್ಟ್ ಲೆವೆಲ್. ನಾನು ಅದೇನೇ ಹಾಲಿನಂತ ಮನಸ್ಸು ಹೆಂಡತಿನ ಒಂದೇ ಮಾತಲ್ಲಿ ಪಟಾಯಿಸ್ಬಿಟ್ಟ. ಅಭಿನೂ ಹೇಳಿಲ್ಲ. ಯಾಕೆ ಅಭಿ? ಮಚ್ ನೀಡೆಡ್ ಬ್ರೇಕ್ ಅನ್ಸ್ತು ಬ್ರೋ ನನಗಂತೂ. ಹೌದಾ? ನೆಮ್ಮದಿಯಾಗಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದು ಟಿವಿಲಿ ಮಾತ್ರ ಅಲ್ಲ, ಫಿಲಮಲ್ಲಿ ಮಾತ್ರ ಕೇಳಿದ್ದೆ. ಬಟ್ ಇವತ್ತು ಅನುಭವಿಸ್ತಾ ಇದ್ದೀನಿ ಅಂತೆಲ್ಲ ಹೇಳಲ್ಲ. ಕಣೋ, ಎಲ್ಲ ನೀನೇ ಹೇಳ್ತಾ ಇದೆಯಲ್ಲ ಅಲ್ಲಿ. ಅದನ್ನೇ ನಾನು ಏನಾದ್ರು ಒಂದು 2 ಲೈನ್ ಚೆನ್ನಾಗಿ ಮಾಡಿ ಒಂದು ವಿಡಿಯೋ ಮಾಡ್ದ ಅಂದ್ರೆ ಈ ತರ ಬಚ್ಚಾತು ಪ್ರಾಸ. ಇದು ನೋಡಿ ಬ್ರೋ, ಇದು ಊರು ಒಳಗೆ. ಇದು ಊರು. ವಾತಾವರಣ ಅನುಭವಿಸ್ಬೇಕು ಅಂದ್ರೆ ಊರಿನ ಮೇನ್ ದೇವತೆ ಮಾರಿಗುಡಿ ಅಮ್ಮ. ಓಕೆ, ಊರಿನ ದೇವತೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಜಾತ್ರೆ ಇದೆ. ಗುರು ಅದೇನು ಮುಳುಗೋಗಿರೋದು? ಎಂತ ವ್ಯೂ ಇದೆ ಅದು. ಗ್ಲಾಸ್ ಇಳಿಸೋದು ಬಂದ್ರೆ ಹೇಳು, ಅದು ಚರಿತ್ರೆ ಹೇಳ್ಬೇಕು ನೀವು. ನಂದೇ ಕೇಳಿಸ್ತಾ ಇದೆಯಾ? ಹೇಳು ಬಿ, ಹಿಡ್ಕೋಬಿ. ಹಂಗೆ ವಿಡಿಯೋ ತೋರಿಸೋದು. ಸುಮ್ಮನೆ ಹೇಳು. ಮಳೆ ಬಂದ್ರೆ ಅದು ಫುಲ್ ತುಂಬ ಹೋಗ್ತದೆ. ಫುಲ್ ಕವರ್ ಆಗುತ್ತಾ? ಅಲ್ಲ, ಅದು ಕೆಳಗಡೆ ದೇವಸ್ಥಾನ ಇದೆಯಾ? ದೇವಸ್ಥಾನ ಇಲ್ಲ, ಮತ್ತೆ ಬಸವಣ್ಣ ಅಷ್ಟೇ. ಅದು ನಿನಗೆ ಇದು ಹೆಬ್ಬಾಗ್ಲು ತರ ಕಾಣಿಸ್ತಾ ಇದೆ. ಬಸವಣ್ಣ ಊರಿನ ಹೆಬ್ಬಾಗ್ಲು ಇದ್ದಂಗೆ ಇತ್ತದು. ಹೊರಗಡೆ ದೇವಸ್ಥಾನ ಇದೆಯಾ ಬಿ? ಕೆಳಗಡೆ ಅಂದ್ರೆ ಒಂದೇ ಒಂದು ಚಿಕ್ಕದು ಲಿಂಗ ಹಾಕಿದ್ದಾರೆ. ಅದು ಫುಲ್ಲು ಖಾಲಿ ಆದಾಗ ಕಾಣಿಸುತ್ತೆ. ಹಂಗೆ ಈ ಕಡೆ ಟರ್ನ್ ಮಾಡೋದಮ್ಮ. ಜಮೀನು ಬೆಳೆ ನೋಡು. ತೋರ್ಸು. ಇದ್ರಲ್ಲಿ ಎಷ್ಟು ಎಕರೆ ಇದೆ ನಿಮ್ದು? ನಮ್ದೇನು ಒಂದು ಇಲ್ಲಿರೋದೆಲ್ಲ ನಮ್ದೇ. ಇಲ್ಲಿಂದ ಅಲ್ಲಿವರೆಗೂ ನಿನ್ ಕಣ್ಣು ಎಲ್ಲಿವರೆಗೂ ಕಾಣ್ತದೆಲ್ಲ ನಮ್ದೇ ರಮ್ಮ. ಅಲ್ಲ, ಸ್ಕಿಲ್ಸ್ನ ಯಾವತ್ತು ಅವಮಾನ ಮಾಡಬಾರ್ದು. ಇದೇ ಅಲ್ವಾ ಸೇಲ್ ಗಿಟ್ಟಿರೋದು ಸಂದೀಪ? ಏನೋ ಈಗ ಇಲ್ಲಿ ಕಾಣಿಸ್ತಾರ ಖಾಲಿ ಜಾಗ ಸೇಲ್ ಇಟ್ಟಿದಾರಂತೆ. ನಂದೇ ಆಕ್ಚುಲಿ ಕಾಂಟ್ಯಾಕ್ಟ್ ಅಲ್ಲಿ ಸಂದೀಪ್ ಅಂತ ನಂಬರ್ ಹಾಕ್ತೀನಿ. ನೀವು ಮಾತಾಡ್ಕೊಂಡು ಹಳ್ಳ ಕೇಳಿಸ್ಬಿಡ್ತಾ ಇದ್ದೆ ಅಲ್ಲಿ. ಮಾಡಿ ಅದ್ರ ಬಗ್ಗೆ ಮಾಹಿತಿನ ತಗೊಳ್ಳಿ. ನೋಡಿ, ಅವಾಗೆಲ್ಲ ನಮ್ಮ ಊರುಗಳಲ್ಲಿ ಈ ತರ ಬರ್ತಿತ್ತು ಗಾಡಿಗಳು. ಇದು ನೀವೆಲ್ಲ ನೋಡೇ ಇರಲ್ಲ. ಇವಾಗ ಚಿಕ್ಕ ವಯಸ್ಸಲ್ಲಿ ನೋಡಿರ್ತೀರ ನಿಮ್ಮ ಊರುಗಳಲ್ಲಿ ಇದ್ದಾಗ ಗಾಡಿಗಳು. ಏನೇನೈತೆ, ಬ್ಯಾಟು ಬಾಲ್ ಐತೆ. ಇವ್ರು ಬಂದ್ರೆ ಸಾಕು ಗುರು. ಮುಂಚೆ ರೈಟಾ ಲೆಫ್ಟಾ? ಮುಂಚೆ ಬಂದ್ರೆ ಸಾಕು ಗುರು. ಈ ತರ ಊರಲ್ಲಿದ್ದಾಗ ಎಲ್ಲ ಓಡೋಗೋದು, ಗಾಡಿ ಮುಂದೆ ನಿಂತ್ಕೊಳ್ಳೋದು. 10 ರೂಪಾಯಿ ಕೊಟ್ರೆ ಒಳ್ಳೆ 5 ರೂಪಾಯಿ ಕೂದಲು ಕೊಡ್ತಿದ್ರು ಗೊತ್ತಾ? ನೀನ್ ಕೊಡ್ತಿದ್ದ ಕೂದಲು? ನಮ್ಮ ಅಜ್ಜಿ ಎಲ್ಲ ಕೂದಲು ಕೊಟ್ಬಿಟ್ಟು ಐಸ್ ಕ್ರೀಮ್ ಕೊಡ್ಸೋರು ಎಲ್ಲ ಮಾಡೋರು. ಅವೆಲ್ಲ ನೆನೆಸ್ಕೋಬೇಕು. ಬೆಂಗಳೂರಲ್ಲಿ ಇದ್ದು ಬರೀ ಅವ್ರವ್ರ ಕಳ್ಳನ ಮಕ್ಳು ಅವ್ರು ಹೊಡೋದ್ರು, ಇವ್ರು ಹೊಡೋದ್ರು, ಅವ್ರು ಮಾಡೋದು, ಇವ್ರು ಮಾಡಿದ್ರು. ಇದೇ ಕೇಳಿದಾಗೋಯ್ತು. ಆಮೇಲೆ ಖಾಲಿ ಬಾಟ್ಲು ಎಣ್ಣೆ ಹೊಡೆದ್ಮೇಲೆ ಖಾಲಿ ಬಾಟ್ಲು ಮಿಕ್ಕಿರ್ತದಲ್ಲ, ಅದನ್ನ ಕೊಟ್ಟರು ಕೊಡೋರು. ಇಲ್ಲೆಲ್ಲ ಚಾನೆಲ್ ಬ್ರೋ, ಇದು ಫುಲ್ ನೀರು. ಅದೇ ಸಿಂಶಾ ನದಿದು. ಸಿಂಶಾದಲ್ಲ, ಇದು KRSದು. ಈ ಕಡೆ ಎಲ್ಲೆಲ್ಲಿದೆ ಎಲ್ಲ ನಿನಗೆ ಆಲ್ಮೋಸ್ಟ್ ನಿನ್ KRS ಇಂದಾನೆ ಬರೋದು ನೀರು. ಇದು KRS ಅಲ್ಲ, ಮರ್ಕೋನಹಳ್ಳಿ ಡ್ಯಾಮು. ಹೋದ್ಸತಿ ಬಂದಾಗ ಫುಲ್ ಇತ್ತಲ್ಲ ನೀರು. ಅದೇ ನಿಲ್ಸವ್ರು ಇವಾಗ. ಒಳ್ಳೆ ಈಜು ಹೊಡಿಬೋದಾಯ್ತು. ಫೋರ್ಸ್ ಇರುತ್ತೆ ಬೇರೆ ಯಾವ ಫೋರ್ಸ್ ಇವೆಲ್ಲ. ಪಕ್ಕದವ್ರಿಗೆ ಮಾತಾಡು, ಅಲ್ಲಿ ಇಟ್ಕೊಂಬಿಡು ಅಭಿ.
ಎಸ್ ಸಂದೀಪ್. ನಾನು ಹಿಂಗೆ ಆ್ಯಕ್ಚುಲಿ ನೀವೆಲ್ಲ ಇವಾಗ 4 ಜನ ಇದ್ದೀರಾ, ನಾನು ಒಬ್ಬನೇ ಶಿಮ್ಲಾಗೆ ಹೋಗಿದ್ದೆ. ಅದು ಎಕ್ಸ್ಪೀರಿಯನ್ಸ್ ಹೇಳಾ? ಏನಿಲ್ಲ, ಗಾಡಿ ಚಂಡೀಗಢಲ್ಲಿ ಗಾಡಿ ತೊಗೊಂಡು ಫುಲ್ ರೆಡಿ ಮಾಡಿಸ್ಕೊಂಡು ಒಬ್ಬನೇ 3000 ಕಿಲೋಮೀಟ್ರನ್ನ ಟಾರ್ಗೆಟ್ ಅಚೀವ್ ಮಾಡಬೇಕು ಅಂದ್ಬಿಟ್ಟು ಚಂಡೀಗಢದಿಂದ 270 ಕಿಲೋಮೀಟರ್ಸ್ ಈ ಕಡೆಯಿಂದ ಹೋಗಿ ತಿರ್ಗಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ಪಾಯಿಂಟು ಸೀದಾ ಬೆಂಗಳೂರಿಗೂ ಒಬ್ಬನೇ ಬಂದಿದ್ದೀನಿ. ಅದಕ್ಕೆ ಸಾಥ್ ಕೊಟ್ಟಿದ್ದು ನಮ್ಮ 3 ಜನ, 2 ಹುಡುಗರು ವಿಡಿಯೋ ಕಾಲಲ್ಲಿ. ನೀನಲ್ಲ ಗುರು, ಪಾಪ ನಮ್ಮ ಹರಿಕೃಷ್ಣ ಮತ್ತು ಅಭಿಷೇಕ್ ಅಂತ ಇದ್ದಾರೆ. ಕಂಪ್ಲೀಟು 2 ಡೇಸಲ್ಲಿ ಬರಬೇಕು ಅಂತ ಪ್ಲಾನಿಂಗ್ ಇಟ್ಕೊಂಡು ರಾತ್ರಿ ಎಲ್ಲ ಪಾಪ ವಿಡಿಯೋ ಕಾಲಲ್ಲಿ ಇದ್ರು ಅವರು. ರಾತ್ರಿ ಎಲ್ಲ ನಾನೇನು ಗಾಡಿ ಓಡಿಸಿಲ್ಲ. ಹಾಂ, 14 ಮೈಲಿ ಬಂಗಲೆ ಯಾವ್ದು? ಅದು ಒಂಟಿ ಬಂಗ್ಲೆ ಬ್ರೋ. ಈ ಇದಕ್ಕೆ ಒಂದೇ ಒಂದು ಮನೆ ಇತ್ತು ಅವಾಗ. ಓಕೆ, ಅದನ್ನ ಒಂಟಿ ಮನೆ. ಕಂಟಿನ್ಯೂ ಮಾಡಿ ಸಂದೀಪ್. ಏನಿಲ್ಲ, ಅದೇನೆ ಬರ್ತಾ ಎಂತೆಂಥ ವ್ಯೂ. ಆ್ಯಕ್ಚುಲಿ ಎಲ್ಲರೂ ಟ್ರೈ ಮಾಡಬೇಕು, ಒಬ್ಬರೇ ಹೋಗ್ಬೇಕು. ಲಾಂಗ್ ಡ್ರೈವ್ ಅನ್ನೋದಕ್ಕಿಂತ ಮೈಂಡ್ ಪೀಸ್ ಆಗಿರುತ್ತೆ. ಹೌದು, ನಮಗೂ ತುಂಬಾ ಇಷ್ಟ. ಪಟ್ಟೆ ಪೀಸ್ ಆಗಿರುತ್ತೆ, ಬಟ್ ತುಂಬಾ ಇಷ್ಟ ನಿಂಗೆ. ಇನ್ನು ಓಡಿಸಲ್ಲ ಬಿಡು. ಇಲ್ಲ ಸುಮ್ಮನೆ ಪ್ಲಾನ್ ಮಾಡ್ತೀನಿ. ಬನ್ನಿ ಕಾಡೊಳಗೆ ನೀನ್ ಕರ್ಕೊಂಬಂದಲ್ಲ ಅಣ್ಣ ನೆನ್ನೆ ಆಕ್ಚುಲಿ ಶೂಟ್ ಮಾಡೋದು ಬರ್ತೋದ್ವಿ, ಯಾಕಂದ್ರೆ ಅಷ್ಟು ಭಯಾನಕವಾಗಿತ್ತು ರೋಡು. ಏನು ರಾತ್ರಿ ಅಪ್ಪ, ನಾನು ಇಳಿತು ಒಳಗಡೆ ಅನ್ಕೊಂಡು ಇನ್ಹೋಗೋದು. ಅದಕ್ಕೆ ಬೆಳಗ್ಗೆ ಪಂಚರ್ ಹಾಕಿದ್ದು. ಕರೆಕ್ಟ್. ಸೊ ಪಂಚರ್ಗೆ ರೂಟ್ ಕಾಸು ನೆನ್ನೆ ಬಂದಿದ್ದು ರೋಡು. ಇದೆಲ್ಲ ಈ ರೂಟೆಲ್ಲ ಬಂದಿದ್ದೇನೆ ನಾವು, ಹಿಂದ್ಗಡೆ ಆ ಕಡೆಯಿಂದ ಬಂದಿದ್ದು. ಅದೇ ಏನೋ ಹೇಳ್ತಿದ್ನಲ್ಲ, ಬಾ. ಆ್ಯಕ್ಚುಲಿ ಗುರು ಸೂಪರ್ ಆಗಿತ್ತು ಮಾತ್ರ. ಯಾರು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ಲೈಫಲ್ಲಿ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಹಾಕ್ಸ್ಬೇಕು. ಅಲ್ಲಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತೀವಲ್ಲ ನೀನೇನಲ್ಲ, ಅದೆಲ್ಲ ಮಾಡಿಲ್ಲ ಅಂದರೆ ಹೇಳ್ತೀನಿ ಕೇಳು ಪವನ್. ಏನೇ ಆದರೂ ಹೇಳ್ತೀನಿ ಕೇಳು, ಇಂಥವೆಲ್ಲ ಮಾಡಿದ್ರೇನೆ ಆ್ಯಕ್ಚುಲಿ ಮುಂದಕ್ಕೆ ನಿನಗೆ ಈಸಿ ಆಗೋದು. ಹಿಂಗ ಅನ್ಕೊಂಡೆ. ನಿನ್ನೆ ಮಾರ್ನಿಂಗ್ ಆಕ್ಚುಲಿ ಪಂಚರ್ ಆಗ್ತಿದ್ದಾನೆ. ನಾನು ಒಳ್ಳೆ ವೆಂಕಟೇಶ್ವರ ಸ್ವಾಮಿ ಇವತ್ತು ಮಾರ್ನಿಂಗ್ ಎಲ್ಲಾ ಗ್ರೂಪ್ ಅಲ್ಲಿ ಒಬ್ರು ಇರ್ತಾನಲ್ವಾ, ಹಿಂಗ್ ಮಾಡಿ ಇಷ್ಟೊಂದ್ ಮಾಡ್ದೆ ಅಂತ. ಇವನ್ ಕೆಲಸ ಮಾಡ್ತಾ ಇಲ್ಲ ಪಾಪ, ನಮ್ಮ ಹುಡುಗ ಅಭಿ ಕೈಯಲ್ಲಿ ಕೆಲಸ ಮಾಡಿಸ್ತಿದ್ದಾನೆ. ಗುರು 4 ಬೋಲ್ಟ್ ಆರಾಮಾಗಿ ವೆಂಕಟೇಶ್ವರ ರಂಗನಾಥ ಸ್ವಾಮಿ ಹೆಂಗ್ ಮಲಗಿರುತ್ತೋ ಹಂಗ್ ಕೈ ಹಾಕೊಂಡು ಮಲಗವನೆ. ಕಣ್ಣು ಕಾಣಲ್ಲ. ನಾನು ಅಷ್ಟು ಚೆನ್ನಾಗಿರೋ ಮನೆ ಕಟ್ಸೋನ್ ಅಭಿ ಯಾಕೆ ಆಚೆ ಮಲ್ಗವನೆ ಅನ್ಕಂಡೆ. ನೋಡಿದ್ರೆ ಪಾಪ ಅಭಿ ಕೆಲಸ ಮಾಡ್ತಿದ್ದ. ಫೈನಲಿ ಏನದು ಹಾವ ಅಲ್ಲ ನಿನ್ಗೆ ಇವೇ ಕಾಣೋದಕ್ಕೆ ಎಲ್ಲ ಇರ್ಬೇಕಾಯ್ತು ಹಾವಲ್ಲಿ. ಓವರ್ ಟು ಯು ಸಂದೀಪ್. ಇಲ್ಲ, ಆ್ಯಕ್ಚುಲಿ ನೀವು ಕೇಳ್ತಾ ಇಲ್ಲ ಗುರು, ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ದಿನ ಏನು ಮಾಡ್ತಿದ್ದೆ ಅಂದರೆ, ಬೆಳಗ್ಗೆ 8:30 ಗಾಡಿ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 11:30 12 ಗಂಟೆವರೆಗೂ ನಾನ್ ಸ್ಟಾಪು 1000 ಕಿಲೋಮೀಟರ್ 1200 ಕಿಲೋಮೀಟರ್ ಓಡಿಸ್ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೆ. ಆನ್ ದಿ ವೇ ಬರ್ತಾ ಹೆಂಗಿತ್ತು ಅಂದರೆ ವ್ಯೂಸು, ಅದ್ರ ಜೊತೆನಲ್ಲಿ ನಮ್ಮ ಹುಡುಗರ ಜೊತೆ ಮಾತಾಡಿಕೊಂಡು ಒಳ್ಳೆ ಸ್ಟೋರಿ ಹೇಳ್ಕೊಂಡು ನನ್ನ ಲೈಫ್ ಬಗ್ಗೆ ಏನೇನಾಗಿತ್ತು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದಿದ್ದು. ಲೈಫಲ್ಲಿ ಮರೆಯೋಕ್ಕಾಗಲ್ಲ, ಹಂಗಿತ್ತು. ಸೂಪರಾಗಿತ್ತು ಮಾತ್ರ. ಆದರೂ ಎಷ್ಟು ಬೇಗ ರೀಚ್ ಆದೇನೆ, 2 ಡೇಸಲ್ಲಿ ರೀಚ್ ಆದೆ. ಅಲ್ಲಿಂದ ಬಂದಿದ್ದು ದೂರ ಅನ್ನಿಸ್ಲಿಲ್ಲ. ನಮ್ಮ ದುರ್ಗದಿಂದ ಬಂದು ನಮ್ಮ ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ 1 ದಿನ ಆಯಿತು. ಜಸ್ಟ್ 350 ಕಿಲೋಮೀಟ್ರಿಗೆ. ಶಿಮ್ಲಾ ಟಾರ್ಗೆಟ್ ಹೇಳಿದ್ನಲ್ಲ ಆಗಲೇ, ಟಾರ್ಗೆಟ್ ಅಚೀವ್ ಮಾಡೋಣ ಅಂತ ಹೋಗಿದ್ದೆ ಭಯ್ಯ. ಆ ಟಾರ್ಗೆಟ್ ಏನು ಸಂದೀಪ ಕೇಳ್ಬೋದಾ? ಒಂದು ಪಾಯಿಂಟ್ ಇತ್ತು, ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಅಲ್ಲ, ಶಿಮ್ಲಾದಲ್ಲೇ ಏನಕ್ಕೆ ಟಾರ್ಗೆಟ್ ಇಲ್ಲ ನನಗೆ. ಅದು ಆ್ಯಕ್ಚುಲಿ ನನ್ಗೆ ಅವಾಗಿಂದ ಚಿಕ್ಕ ವಯಸ್ಸಿಂದ ಒಂದು ಡ್ರೀಮ್ ಇತ್ತು. ಆ ಡ್ರೀಮ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು. ಅದಕ್ಕೆ ಒಂಥರ ಶಿಮ್ಲಾ ಅಂದರೆ ನನಗೆ ಆ ಜನ್ಮದ್ದು ಒಂದು ಇದು ಒಂದು ನೆನಪು. ನಿಮ್ಮನ್ನ ಏನಕ್ಕೆ -ಡಿಗ್ರಿ ಸಂದೀಪ ಅಂತ ಕರೀತಾರೆ? ಅದು ನಾನು ಯಾವಾಗಲೂ ಶಿಮ್ಲಾ ಅಂತ ಇರ್ತೀನಲ್ಲ, ಅದಕ್ಕೆ ನಿಮ್ಗೆಲ್ಲ ಅದು ಗೊತ್ತಾಗಲ್ಲ. ನಿಮ್ಗೆ ಅದ್ರ ಫೀಲಿಂಗ್ಸ್ ಗೊತ್ತಾಗಲ್ಲ. ಅಲ್ಲಿ ಯಾವುದೇ ತರ ಲವ್ ಆಗಲಿ ಡವ್ ಆಗಲಿ ಯಾವುದು ಇಲ್ವಾ? ಸಾರಿ ನನ್ಗೆ ಮದುವೆ ಆಗಿದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಯಾರು ಹಂಗೆ ತಪ್ಪು ತಿಳ್ಕೊಬೇಡಿ. ನಮ್ಮ ಹೆಂಡತಿ ಮನೇಲಿದ್ದಾರೆ. ಆ ಥರ ನಾವು ಯಾವುದು ಇಟ್ಕೊಂಡಿಲ್ಲ. ನಾವು ನಮ್ಮ ಹೆಂಡತಿನೇ ದೈವ ಅನ್ಕೊಂಡಿದೀವಿ. ನಾನು ನೆನ್ನೆ ಕೇಳಿದೆ, ಭತ್ತ ಗಾಡಿಗಳು ಭತ್ತ ಹೊಡಿತಾರಲ್ಲ ಗೊತ್ತಾ, ಬೆಳ್ದಾದ್ಮೇಲೆ ಭತ್ತನ ಹಿಂಗೆ ರಾಗಿನ ತಗೊಂಡು ಭತ್ತ ಗುರು ಭತ್ತ ಅದು ಹೋಗ್ತಾ ಅದನ್ನ ಕ್ಲಾರಿಟಿ ತಗೊಳ್ಳೋಣ. ಅದಕ್ಕೇನಂತಾರೆ, ರೈತರು ಮಕ್ಕಳಾಗಿ ಇವೆಲ್ಲ ನಾವು ಕಲಿಬೇಕು. ಭತ್ತ ಬೆಸೆಯೋದು ಅಂತಾರೆ. ಅದು ಹೊಡಿಯೋದು ಅವಾಗ ಇತ್ತು ಕಾಲ. ಇವಾಗ ಏನಿಲ್ಲ, ರೋಡ್ಗೆ ಹಾಕ್ಬಿಡೋದು, ಗಾಡಿ ಹತ್ತಿಸ್ಕೊಂಡು ಹೋಗೋದು, ಗಾಡಿ ಎಲ್ಲ ಹೋದ್ಮೇಲೆ ಅದನ್ನ ಬಾಚ್ಕೊಳ್ಳೋದು ಅಷ್ಟೇ. ಈ ವ್ಯೂ ತೋರಿಸು, ಇದು ಪ್ರೆಸ್ ಮಾಡೋದು ಮೇಲ್ಗಡೆ. ಹೌದು ನೋಡಿ ಎಷ್ಟು ಚೆನ್ನಾಗಿದೆ. ಕಾಲಿಂಗ್ ರಿಜೆಕ್ಟ್.
ನೋಡಿ ಹಿಂಗಿರಬೇಕು, ಪೀಸ್ ಆಗಿರಬೇಕು. ಆ್ಯಕ್ಚುಲಿ ಯಾವತ್ತು ಎಲ್ಲ ಝೀರೋ ಕಮಿಟ್ಮೆಂಟ್ ಮಾಡಿಕೊಂಡು ಊರಲ್ಲಿ ಒಂದು ಮನೆ ಕಟ್ಟಿಸ್ಕೊಂಡು ಯಾರು ಹುಟ್ಟು ಬಂದಿದ್ದು ಊರನ್ನ ಮರಿಬೇಡ್ರಿ. ಊರಲ್ಲಿ ಒಂದು ಮನೆ ಕಟ್ಸ್ಕೊಳ್ಳಿ, ಹೋಗಿ ಬರ್ತಾರೆ. ಈ ಥರ ಒಂದು 2 ಎಮ್ಮೆ ಇಟ್ಕೊಳ್ಳಿ ಮನೇಲಿ. ಎಮ್ಮೆನೇ ಇಕ್ಕಬೇಕು ಅಂತೇನಿಲ್ಲ, ಕುರಿ ಅಲ್ಲ ಒಂದಷ್ಟು ಗಿಡ ಬೆಳೆಸ್ಕೊಂಡು ನಾವು ವಾಪಸ್ ಮನೆಗೆ ಹೋದ್ಮೇಲೆ ತೋರ್ಸೋಣ. ಇವರು ನಮ್ಮ ಈ ವಾಪಸ್ ತಿರ್ಗಿಸಿ ಹೇಳ್ತೀನಿ, ನಾನು ತೋರಿಸ್ದೆ ಹೇಳಿದೆ ಅಲ್ಲಿ ಅಭಿಷೇಕ್ ಅವರು, ಇವರೇ ಅದಕ್ಕೆ ಮನೆಗೆ ಓನರು, ವಾರಸ್ದಾರರು. ಆಮೇಲೆ ಇವ್ರು ಏನಿಲ್ಲ, ಜಮೀನ್ದಾರರು. 3 ಸತಿ ಬಂದ್ಬಿಡ್ತಾರೆ ಸೀದಾ ಗಾಡಿ ಎತ್ಕೊಂಡು 2 ವೀಲರ್ ಅಲ್ಲಿ ಆರಾಮಾಗಿ ಇರ್ತಾರೆ ಪೀಸಾಗಿ. ಒಬ್ಬರೇ ಬರ್ತಾರೆ. ಅದಕ್ಕೆ ಈ ಸತಿ ನಾವು ಬಂದಿದ್ದೀವಿ ನೋಡೋಣ ಅಂತ. ಬಟ್ ಆದರೂ ಒಳ್ಳೆ ಎಕ್ಸ್ಪೀರಿಯನ್ಸ್. ಮತ್ತು ಇನ್ನೊಂದೇನಂದರೆ ಈ ಥರ ಎಲ್ಲ ನೋಡಿದಾಗ ನಮಗೂ ಅನಿಸುತ್ತೆ ಈ ಥರ ಒಂದು ಮನೆ ಕಟ್ಟಿಸ್ಕೊಂಡು ನಾವು ಒಂದು ಲೈಫ್ ಲೀಡ್ ಮಾಡಬೇಕು ಅಂತ. ಬೇಗ ಕಟ್ಸೋಣ, ಆದಷ್ಟು ಬೇಗ. ರಾಮವ್ರೆ, ನೀವು ಯಾಕೆ ನಿಮ್ಮ ಊರಿಗೆ ಹೋಗ್ಬಾರ್ದು ವಾರದಲ್ಲೂ 2 ಸತಿ? 200 ಕಿಲೋಮೀಟರ್ ಆಗುತ್ತೆ. ಹಾಂ, ಸೊ ಹತ್ರಕ್ಕೆ ಅಭಿಯವ್ರ ಊರೇ ಇದೆ. ಸೊ ಸದ್ಯಕ್ಕೆ ಇಲ್ಲಿ ಬಂದು ನೆಮ್ಮದಿ ತಗೊಂಡಿದ್ದೀನಿ. ನೀವು ಯಾಕೆ ನಿಮ್ಮ ಹೆಂಡತಿ ಊರಲ್ಲಿ ಒಂದು ಮನೆ ಕಟ್ಟಿಸ್ಬಾರ್ದು? ಇಲ್ಲೇ ಪಕ್ಕದಲ್ಲೇ ಅಲ್ವಾ, ಇದೇ ಊರು ಪಕ್ಕದಲ್ಲಿ. ಸೂನ್ ಪ್ಲ್ಯಾನ್ ಮಾಡಬೇಕು. ಬೇಗ ಕಟ್ಸ್ಬಿಡಿ. ಫಸ್ಟು ಗಿಡಗಳು ಬೆಳೆಸ್ಬೇಕು, ಹೇಗೆ ಅಭಿಯವ್ರು ಬೆಳೆಸ್ಕೊಂಡಿದ್ದಾರೋ ಅಟ್ಲೀಸ್ಟ್ ಅದನ್ನ ಪ್ಲ್ಯಾನ್ ಇದೆ, ಮಾತಾಡಿದ್ದೀವಿ, ನೋಡಬೇಕು. ಅದ್ರ ಬಗ್ಗೆ ಅಪ್ಡೇಟು ಆದಷ್ಟು ಬೇಗ ಕೊಡ್ತೀವಿ. ಒಂದು ಮನೆ ಕಟ್ಟಿಸಿ ಅದ್ರ ಸುತ್ತ ಕಾಂಪೌಂಡ್ ಹಾಕಿಸಿ ಒಳಗಡೆ ಗಿಡ ನೆಟ್ಸಿ ವಾರದಲ್ಲಿ 3 ಸತಿ ಬಂದೋಗೋಣ. ಕರೆಕ್ಟ್. ಎಷ್ಟು ಕಿಲೋಮೀಟ್ರ್ ಆಗ್ಬೋದು ಸಂದೀಪ ನಮ್ಮ ನಾಗರಬಾವಿಯಿಂದ? ಅಲ್ಲಿಂದ ನಮ್ಮ ಆ್ಯಕ್ಚುಲಿ ಇವರ ವೈಫ್ ಊರಿಗೆ ಬಂದು 80 ಕಿಲೋಮೀಟರ್ಸ್ ಇದೆ. 80 ಕಿಲೋಮೀಟರ್ಸ್. ಹಾಂ, 80 ಕಿಲೋಮೀಟರ್ಸ್ ಆರಾಮಾಗಿ ಬಂದು ಹೋಗ್ಬೋದು. ಮೈಸೂರು ರೋಡ್ ಗೊತ್ತಲ್ಲ ಹೆಂಗಿದೆ ಅಂತ, ಹೈವೇ, ನ್ಯಾಷನಲ್ ಹೈವೇ. ಹತ್ತಿದ್ರೆ 1 ಅವರ್. ಸೊ ತುಂಬ ಚೆನ್ನಾಗಿದೆ ಜಾಗ. ಸೊ ಪ್ಲಾನಿಂಗ್ ಇದೆ. 2 ಸೆಂಟ್ರಲ್ ಇದೆ, ಬೆಂಗಳೂರು ಮತ್ತು ಮೈಸೂರು. ಮೈಸೂರಿಗೆ ಹೋಗ್ಬಿಟ್ಟು ಮೈಸೂರು ಅಲ್ಲಿಂದ ಎಷ್ಟು ದೂರ ಆಗ್ಬೋದು? ಅಲ್ಲಿಂದ 75 ಕಿಲೋಮೀಟರ್ಸ್. ಓಕೆ. 75, ಬ್ಯಾಂಗ್ಳೂರು 80. ಸೊ ಈ ಥರ ರೋಡಲ್ಲಿ ಹೋಗೋದ್ರಿಂದ ಅದು ಏನೋ ಒಂಥರ ಖುಷಿ ಆಗುತ್ತೆ ಸಂದೀಪ. ಆ ಕಡೆ ಈ ಕಡೆ ಗಿಡಗಳು ಏನೋ ಒಂಥರ ಖುಷಿ ಅಲ್ಲ ಗುರು. ಆ್ಯಕ್ಚುಲಿ ಬೆಂಗಳೂರಲ್ಲಿ ಬರೀ ಬಿಲ್ಡಿಂಗ್ಗಳು ನೋಡಿ, ಇಲ್ಲಿ ಗ್ರೀನರಿ ಅನ್ನೋದನ್ನು ನೋಡಿದಾಗ ಯಾವಾಗ ಇಲ್ಲೂ ಹಾಳು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅಲ್ಲ ನಮ್ಮ ಜನ್ರೇಷನ್ ಅಷ್ಟೊತ್ತಿಗೆ, ಅಲ್ಲ ನಮ್ದೆಲ್ಲ ಮುಗ್ದೋಗಿ ನೆಕ್ಸ್ಟು ಇನ್ನೊಂದು 5 ಜನರೇಷನ್ ಬರೋ ಅಷ್ಟೊತ್ತಿಗೆ ಇಲ್ಲಿ ನೋಡಿ. ಆಗಲೇ ನೋಡಿ ಇಲ್ಲಿ ಎಂತೆಂಥ ಮನೆ BMW ಇಟ್ಟವ್ರಪ್ಪ. ಹಳ್ಳಿಲಿ ಯಾರಪ್ಪ ಯಾರು ಬೆಂಚ್ ತೋರಿಸಿದ್ರು. ಹಳ್ಳಿಯಲ್ಲೂ ಕೂಡ ಬೆಂಗಳೂರಲ್ಲಿ ಇರೋರಲ್ಲ ಗುರು ಸಾವುಕಾರರು, ಹಳ್ಳಿಲಿ ಇರೋರು ಸಾವುಕಾರರು. ಬೆಂಜು ನೋಡು ಗುರು, ಬೆಂಜು, ಮೆರ್ಸಿಡೀಸ್ ಬೆಂಜ್. ಇಲ್ಲಿ ನೋಡಿ ಮನೆ ನೋಡಪ್ಪ ಹೆಂಗಿದೆ ಅಂತ. ಒಬ್ಬೊಬ್ರು ಮನೆ ನೋಡಿ ಎಕರೆಯಲ್ಲಿ ಕಟ್ಕೊಂಡು ಇದೆ. ಬೆಂಗಳೂರಲ್ಲಿ ಕಟ್ರಿ ನೋಡೋಣ ನಿಮ್ಗೆ. ಇವಾಗ ಯಾರು ಶ್ರೀಮಂತರು, ನಿಜವಾದ ಶ್ರೀಮಂತರು ಹಳ್ಳಿಯಲ್ಲಿರೋ ರೈತರ, ಗುರು ಸಿಟಿಯಲ್ಲಿ ಕೆಲಸ ನೀನು ಹೇಳಿದ್ದು ಕರೆಕ್ಟ್. IT ಕಾರ್ಮಿಕರು, ಬೆಂಗಳೂರಲ್ಲಿರೋ ಕೂಲಿ ಕಾರ್ಮಿಕರು, IT ಜೀತದಾಳುಗಳು ಅಂತ ಕರೆಕ್ಟಾಗಿ ಹೇಳ್ಬೋದು. 60 ವರ್ಷದವರು ನಿಜವಾದ ಸಾವುಕಾರರು, ನಿಜವಾದ ನೆಮ್ಮದಿಯಾಗಿರೋರು ಬಂದು ಹಳ್ಳಿಲಿರೋರು. ಜೀವನ ಪೂರ್ತಿ ಒಂದು ಕಮಿಟ್ಮೆಂಟ್ ಮಾಡ್ಕೋ, EMI ಹಾಕೋ, ಅಷ್ಟೇ. ದುಡಿ, ಬೆಳಿಗ್ಗೆ ಎದ್ದೋಳು, ಬೆಂಗಳೂರವ್ರ ಕರ್ಮ. ಆಫೀಸ್ಗೆ ಹೋಗು, ತಿಂಗ್ಳಿಗೆ ಒಂದ್ಸಲ ಸಂಬಳ ತಗೋ. EMI ಅವ್ನು ಕರೆಕ್ಟಾಗಿ ಮನೆ ಮುಂದೆ ಬರ್ತಾನೆ. 1 ತಿಂಗಳು ಮಿಸ್ ಆಯ್ತು ಅಂದರೆ ಅವನ ಬಾಯಿಗೆ ಬಂದಾಗ ಅಂತ ಅವ್ನ ಬಾಯಿಗೆ ಬಂದಾಗ ಬೈಯಿ ನಾವು 4 ಜನ ಸಂಘಟನೆಗಳನ್ನ ಕರ್ಕೊಂಡು ಹೋಗು, ಅದನ್ನು ಸಾಲ್ವ್ ಮಾಡಿಸು. ಆಮೇಲೆ ಸಂದೀಪ ಹಳ್ಳಿಯಲ್ಲಿ ಇನ್ನೊಂದು ಸ್ಪೆಷಲ್ ಏನಂದ್ರೆ, ಬೆಂಗಳೂರಲ್ಲಿ ನಿಮ್ಮ ಮನೇಲಿ ಅಡುಗೆ ಮಾಡಿಲ್ವಾ, ಸೊ ನೀವು ಏನಾದರೂ ತರಿಸ್ಕೋಬೇಕು, ಔಟ್ ಸೈಡಿಂದ ತರಿಸ್ಕೋಬೇಕು. ಬಟ್ ಹಳ್ಳಿಯಲ್ಲಿ ಒಂದು ವಾರ ಅಡುಗೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆಟೋಮೆಟಿಕ್ಲಿ ಅದು ಅಕ್ಕಪಕ್ಕದ ಮನೆಯವರೊಂದು ಏನೋ ಒಂದು ಸಂಬಂಧದಿಂದ ಸೊ ನಿನ್ಗೆ ಅದ್ರ ಪ್ರಾಬ್ಲಮ್ಮೇ ಬರಲ್ಲ. ಸೊ ಅಷ್ಟು ಚೆನ್ನಾಗಿ ಇರುತ್ತೆ ಅಲ್ವಾ? ಅದು ಬೆಂಗಳೂರಲ್ಲಿ ಕೇಳಿ ಹೋಗಿ ನೋಡೋಣ ಅಕ್ಕಪಕ್ಕದವ್ರನ್ನ. ಯಾರು ನೀವು ಅಂತಾರೆ. 2 ದಿವಸದಿಂದ ಹೊಟ್ಟೆ ಹಸ್ಕೊಂಡಿದ್ದೀನಿ ಅಂದಿಟ್ಗೆ ಇವನ್ ಕಳ್ಳನ ಮಗ ಸುಳ್ಳು ಹೇಳ್ತಾನೆ ಬಿಡ್ರಿ ಅಂತಾರೆ. ಝೊಮ್ಯಾಟೊ, ಸ್ವಿಗ್ಗಿ ಇದೆಯಲ್ಲ ಮಾಡ್ಕೊಳ್ಳಿ ಅಂತಾರೆ. ಇಲ್ಲಿ ಯಾವ ಝೊಮ್ಯಾಟೊನೂ ಇಲ್ಲ, ಸ್ವಿಗ್ಗಿನೂ ಇಲ್ಲ, ಏನೂ ಇಲ್ಲ. ಪಕ್ಕದ ಮನೆಯವನೇ ಝೊಮ್ಯಾಟೊ, ಅದ್ರ ಆ ಕಡೆ ಮನೆಯವನೇ ಸ್ವಿಗ್ಗಿ. ಏನೇ ಖಾಲಿ ಆಯಿತು ಅಂದರೂ ಕೊಡ್ತಾರೆ ಇಮಿಡಿಯೇಟ್ ಆಗಿ. ಕೊಡೋದಲ್ಲದೆ ಬಂದು ಮಾಡ್ಕೊಟ್ಬಿಟ್ಟು ಹೋಯ್ತಾರಪ್ಪ. ಇಲ್ಲೆಲ್ಲ ಎಕರೆ ಎಷ್ಟಿರ್ಬೋದು ಅಭಿ? ಮುಂದೆ ಜಮೀನ್ದಾರ ನೀನು ಹಂಗೆ ಹೇಳ್ಬಿಟ್ರೆ. ಇಲ್ಲಿದೆ ಓಡ್ತಾ ಇದೆ ಗುರು, ಎಕರೆ ಎಲ್ಲ 1-2 ಯಡಿಯೂರು ಇದೆ.
ಒಂದು ಮನೆ ತೊಗೊಂಡ. ಇವಾಗ ಹೆಂಡ್ತಿನ ಸ್ಟಾರ್ಟ್ ಮಾಡ್ತಾರೆ ಹೆಂಡ್ತಿ ಕೈಲಿ. ಹಾಂ, ಇದಾರೆ ಇಲ್ಲ 10 ಆಯ್ತಲ್ಲ, ಕ್ಲಾಸ್ ಆಯಿತು, ಸೆಲೆಬ್ರೇಷನ್ ಮಾಡ್ಕೊಂಡು 10 ಆಯಿತು. ಒಂದು ಮೊನ್ನೆ ಲಾಸ್ಟ್ ಟೈಮ್ ಯಾವಾಗ ಸೆಲೆಬ್ರೇಷನ್ ಮಾಡಿದೆ ಎಲ್ಲರೂ ಕರೆದು. ತೊಳಿ ಯಾವುದೇ ತಿಂಡಿ 30 ರೂಪಾಯಿ. ಹೌದಾ, ಒಳ್ಳೆ ಕೆಲಸ. ನೋಡು ಬರೋ, ಈ ಥರ ಬೆಂಗಳೂರಲ್ಲಿ ಸಿಗುತ್ತಾ ಯಾವುದೇ ತಿಂಡಿ 30 ರೂಪಾಯಿ. ಬೆಂಗಳೂರಲ್ಲೂ ಐತೆ 10 ರೂಪಾಯಿಗೆಲ್ಲ. 10 ರೂಪಾಯಿಗೆ ಆಯ್ತಾ? ಅದೇ ಇದರಲ್ಲಿ ಅಪ್ಪಾಜಿ ಕ್ಯಾಂಟೀನ್. ಬರ್ರಿ, ಏನೇನು ಬೇಕು ಹೇಳ್ರಿ. ಇಡ್ಲಿ ಇದೆ ಅಷ್ಟೇ. ಹಾಂ, ಸಾಕಲ್ವಾ, ಇನ್ನೆಂತ ತಿನ್ಬೇಕು? ಅವ್ರಿಗೆ ಮಾಡಲ್ಲಪ್ಪ, ನಿಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀನಿ. ಪ್ರೋತ್ಸಾಹ ಮಾಡಿ ಊಟ ಮಾಡೋದಲ್ಲ, ಏನಿಲ್ಲ, ಕಟ್ ಮಾಡ್ಬಿಟ್ಟು ಅದನ್ನ ಇಷ್ಟಂಗೆ ಏನಿಲ್ಲ, ಅದು ಬರಬೇಕದು. ದಿವ್ಯಾ, ಹಾಂ ಬ್ರೋ, ಸೂಪರ್ ಆಗಿತ್ತು ಬ್ರೋ. ಹಾಂ, ಮತ್ತೆ ಬರೋಣ. ಹೆಂಡತಿ ಬಗ್ಗೆ ಹೇಳುವಂತ ಒಂದು ಮಾತು ಹೇಳಿಲ್ಲ. ಅಭಿ ಹ್ಯಾಪಿ ಆಗಿದ್ರೆ ಸಾಕು. ತುಂಬ ಚೆನ್ನಾಗಿ ನೋಡ್ಕೊಂಡ ನಮ್ಮ ಹುಡುಗ. ತುಂಬ ಥ್ಯಾಂಕ್ಸ್. ರಿಯಲಿ ವಿ ಆರ್ ವೆರಿ ಹ್ಯಾಪಿ. ಚೆನ್ನಾಗಿ ನೋಡ್ಕೊಂಡು ಎಲ್ರು. ಓಕೆ.